ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ರುಚಿ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಮಳೆ ಹರಿತಾ ಇದ್ದಿದ್ದರಿಂದ ಹೊರಗಡೆ ವಾಕ್ ಹೋಗೋಕ್ಕಾಗಲಿಲ್ಲ. ಸೊ ಹಾಗೆ ಒಂದು 10 ನಿಮಿಷ ಟೆರೆಸ್ ಮೇಲೆ ವಾಕ್ ಮಾಡೋಣ ಅಂತ ಬಂದೆ. ಗಿಡಗಳಿಗೆ ಒಳ್ಳೆ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಅದರಲ್ಲಿ ರೋಸ್ ಕೂಡ ಅರಳಿತ್ತು. ಹಾಗೆ ಗಿಡದಲ್ಲಿ ತುಂಬ ಒಂದು 8-10 ಹಸಿಮೆಣಸಿನ್ಕಾಯಿಗಳಾಗಿತ್ತು. ಸೊ ಅದನ್ನೆಲ್ಲ ಕಿತ್ಕೊಂಡು ಸ್ವಲ್ಪ ಎಲೆಗಳು ಒಣಗಿತ್ತು, ಅದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಗಿಡಗಳನ್ನ ನೋಡಿಕೊಂಡು ತುಂಬ ಫ್ರೆಶ್ ಅಪ್ ಅನಿಸುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಟೆರೆಸ್ ಮೇಲೆ ಬಂದಿದ್ದೆ. ಹಾಗೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಇವತ್ತು ಹೊರಗಡೆ ಹೋಗೋದಿತ್ತು. ಸೊ ಅದಕ್ಕೆ ಸ್ವಲ್ಪ ಬೇಗ ಆಗೋ ಥರ ಶಾವಿಗೆ ಬಾತ್ ಮಾಡ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ ಹಾಗೆ ಟೇಸ್ಟಿಯಾಗಿರೋವಂಥ ರೆಸಿಪಿ ಇದು. ಖಂಡಿತವಾಗ್ಲೂ ನೀವು ಒಂದು ಸರ್ತಿ ಟ್ರೈ ಮಾಡಿ. ಇದು ನಾನು ಮೀಶೋನಲ್ಲಿ ಮೊನ್ನೆ ಪರ್ಚೇಸ್ ಮಾಡಿದ್ದು. ನಂದು ಹಳೇದು ಚಾಪರು ಸ್ವಲ್ಪ ಹಾಳಾಗಿತ್ತು ಮತ್ತು ಸೈಜ್ ಕೂಡ ಸ್ವಲ್ಪ ಚಿಕ್ಕದು ಅನ್ನಿಸ್ತಿತ್ತು. ಸೊ ಅದಕ್ಕೆ ನಾನು ಇದನ್ನು ಮೀಶೋಲ್ಲಿ ಬೈ ಮಾಡಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಬೇಗನೆ ಕ್ವಿಕ್ಕಾಗಿ ಕೆಲಸ ಆಗುತ್ತೆ. ಸೊ ಅದಕ್ಕೋಸ್ಕರ ಮತ್ತು ತುಂಬಾ ನಮಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಇದರಲ್ಲಿ ಚಾಪ್ ಮಾಡ್ಕೋಬೋದು. 4-5 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಗೆ ಕೋಸ್ಗಡ್ಡೆ ಇದಿಷ್ಟು ತರಕಾರಿನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಬಟಾಣಿ, ಅವರೆಕಾಳು ಕೂಡ ಈಗ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಗ ಬೇಗ ತರಕಾರಿ ಒಗ್ಗರಣೆಯಲ್ಲಿ ಈರುಳ್ಳಿ ಬೇಯ್ತಾ ಇದ್ದರೆ ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ ಮಿಕ್ಕಿದ ತರಕಾರಿ ಎಲ್ಲ ಕಟ್ ಮಾಡ್ಕೋಬೋದು ಅಂತ ನಾನು ಹೀಗೇ ಮಣೆ ಮೇಲೇ ಕಟ್ ಮಾಡ್ಕೋತಾ ಇದ್ದೀನಿ, ಚಾಪಿಂಗ್ ಬೋರ್ಡ್ ಮೇಲೆ. ಚಾಪರ್ಗಿಂತ ಇದರಲ್ಲೇ ಆಗುತ್ತೆ. ಅಂದರೆ ಚಾಪಿಂಗ್ ಬೋರ್ಡಲ್ಲೇ ಕಟ್ ಮಾಡ್ಕೋಬೋದು. ನಾರ್ಮಲಾಗಿ ನಾನು ಚಾಪಿಂಗ್ ಬೋರ್ಡೇ ಯೂಸ್ ಮಾಡ್ತೀನಿ. ಬಟ್ ಯಾವಾಗಾದರೂ ತುಂಬಾ ಅರ್ಜೆನ್ಸಿ ಇರುತ್ತಲ್ಲ, ಅಂಥ ಟೈಮಲ್ಲಿ ನಮಗೆ ಚಾಪರ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ತರಕಾರಿಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಹಾಗೆ ಗಡ್ಡೆಕೋಸನ್ನ ಸೇರಿಸ್ಕೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಸ್ವಲ್ಪ ಬೇಯಕ್ಕೆ ಬಿಡೋಣಂತೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಶಾಪಿಂಗ್ ಹೋಗಬೇಕು. ಅದಕ್ಕಾಗಿ ನಾನು ಬೇಗ ಬೇಗ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದಾದರೆ ಬೇಗನೆ ಆಗುತ್ತೆ ಅಲ್ವಾ, ತುಂಬಾ ಟೈಮ್ ಆಗೋಲ್ಲ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಪಾಪನ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೇನು ಅಷ್ಟೊಂದು ಫ್ರೈ ಆಗುವಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಇವಾಗ ನೀರು ಹಾಕೋತೀವಲ್ಲ, ಆ ನೀರು ಹಾಕ್ಕೊಂಡು ಕುದಿಸ್ಕೋತೀವಲ್ಲ, ಅಷ್ಟೇ ಫ್ರೈ ಆದ್ರೇ ಸಾಕಾಗುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿ ಕರಕರ ಅಂತ ಇದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೆಚ್ಚಾಗಿ ಏನು ಫ್ರೈ ಮಾಡ್ಕೋತಾ ಇಲ್ಲ, ನೀರು ಹಾಕೋತಾ ಇದ್ದೀನಿ. ಶಾವಿಗೆ ಬಾತ್ ಇಲ್ಲಿ ಮಾಡ್ತಾ ಇರೋದು. ಶಾವಿಗೆ ಬಾತಿಗೆ ನಾನು 1:1 ಅಂದರೆ 1 ಕಪ್ಪು ಶಾವಿಗೆಗೆ 1 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇದು ನಾನಿಲ್ಲಿ ತೊಗೊಂಡಿರೋದು ರೋಸ್ಟೆಡ್ ಶಾವಿಗೆ, ಬ್ಯಾಂಬಿನೋನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ರೋಸ್ಟೆಡ್ ಶಾವಿಗೆ ತೊಗೊಂಡಿರೋದ್ರಿಂದ ನನಗೆ ಎಕ್ಸ್ಟ್ರಾ ಹುರಿಯೋ ಕೆಲಸ ಏನೂ ಇಲ್ಲ. ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನದಲ್ಲಿ ತುಂಬಾ ಒಳ್ಳೆ ಆ್ಯಂಟಿಬಯೋಟಿಕ್ ಹಾಗೆ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಅಲ್ವಾ, ಅದರಿಂದ ಇದೇನೆಂದರೆ ಇದರಲ್ಲಿ ತುಂಬಾ ಟೇಸ್ಟ್ ಚೇಂಜ್ ಮಾಡೋ ಅಂಥದ್ದು, ಗೇಮ್ ಚೇಂಜ್ ಅಂತಾರಲ್ಲ ಹಾಗೆ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಪಾವ್ ಭಾಜಿ ಮಸಾಲ, 1 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊಂಡಿದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇರೆ ಯಾವುದೇ ಮಸಾಲ ಹಾಕ್ಕೊಂಡೇ ಇದ್ದರೂ ಇದು ಒಂಥರ ತುಂಬಾ ಟೇಸ್ಟ್ ಕೊಡುತ್ತೆ ಈ ಡಿಶ್ಗೆ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ.
ಇವಾಗ ನೀರು ಕುದ್ದ ಮೇಲೆ ನೀರು ಕುದಿ ಬರುತ್ತಲ್ಲ ಆವಾಗ ಶಾವಿಗೆನ ಸೇರಿಸ್ಕೊಳ್ಳೋದು ಅಷ್ಟೇ. ತುಂಬಾ ಸಿಂಪಲಾಗಿ ಆಗುತ್ತೆ. ಆ ಕಡೆ ತರಕಾರಿ ಕಟ್ ಮಾಡ್ಕೋತಾ ಈ ಕಡೆ ಆರಾಮಾಗಿ ನಾವು ಶಾವಿಗೆನ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ರುಚಿಕರವಾದಂಥ ಬ್ರೇಕ್ಫಾಸ್ಟ್ ಈಸಿಯಾಗಿ ರೆಡಿಯಾಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ನಾವು ಚಟ್ನಿ ಆ ಥರದ್ದೇನು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಏಕೆಂದರೆ ಇದರಲ್ಲಿ ನಾವು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಪಾವ್ ಭಾಜಿ ಮಸಾಲ ಆ್ಯಡ್ ಮಾಡಿರ್ತೀವಲ್ಲ, ಸೊ ಅದೇ ತುಂಬಾ ಟೇಸ್ಟ್ ಬೇರೆ ಥರನೇ ಟೇಸ್ಟ್ ಕೊಡ್ತಾ ಇರುತ್ತೆ. ಸೊ ಹಾಗಿದ್ರೂ ನಿಮಗೆ ಬೇಕು ಅಂತ ಅಂದರೆ ಇದಕ್ಕೆ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್. ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ದೆ. ನೋಡಿ ಈ ಥರ ಆಗಿದೆ. ಈ ಟೈಮಲ್ಲಿ ನಾವು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಸಾಕು, ಬಿಸಿ ಬಿಸಿ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಪಾಪನ ಸ್ಕೂಲಿಗೆ ಬಿಟ್ಟಾದಮೇಲೆ ನಾನು ಶಾಪಿಂಗ್ಗೆ ಹೋಗಿದ್ದೆ. ನಾನು ಹೋಗಿರೋದು ತುಮಕೂರಿನ ಕರೆಂಟ್ ಟೆಕ್ಸ್ಟೈಲ್ಗೆ. ಇಲ್ಲಿ ತುಂಬಾ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಇದರಲ್ಲಿ ಬೆಸ್ಟ್ ಏನಂತಂದರೆ ನೋಡಿ, ಇಂಟೀರಿಯರು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಆ ಬೊಂಬೆಗಳು ನೋಡಿ, ಬಂಗಾರದ ಬೊಂಬೆಗಳನ್ನೇ ನಿಲ್ಲಿಸ್ಬಿಟ್ಟಿದ್ದಾರಲ್ಲ. ಆದರೆ ಬೊಂಬೆಗಳಿಗೆ ಕಣ್ಣು ಮೂಗು ಬಾಯಿ ಏನೂ ಇಲ್ಲ, ಬಟ್ ಲುಕ್ ವೈಸು ಸೂಪರಾಗಿರುತ್ತೆ. ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಹೋಗಿದ್ದು ಒಂದೇ ಒಂದು ಸಾರಿ ಬೈ ಮಾಡೋಕ್ಕೆ, ಬಟ್ ತುಂಬಾ ಒಳ್ಳೆ ಸ್ಯಾರಿ ಕೊಟ್ಟರು ನನಗೆ. ನಂಗೆ ತುಂಬ ಖುಷಿಯಾಯಿತು. ಇಲ್ಲಿ ಬೇರೆ ಬೇರೆ ಡಿಸೈನರ್ ಬೇರೆ ಬೇರೆ ಕಡೆ ಸಿಲ್ಕ್ ಸ್ಯಾರೀಸ್, ಕಾಂಚೀಪುರಂ, ಮೈಸೂರು ಸಿಲ್ಕ್, ಈ ಥರ ಬೇರೆ ಬೇರೆ ಎಲ್ಲ ಥರದ ವೆರೈಟಿ ಬಟ್ಟೆಗಳು ಸಿಗುತ್ತೆ. ಮಕ್ಕಳ ಬಟ್ಟೆಗಳು, ಕಿಡ್ಸ್ ವೇರ್ ಮತ್ತು ಮೆನ್ಸ್ ವೇರ್, ಕ್ಯಾಶುವಲ್ ವೇರ್, ಪಾರ್ಟಿ ವೇರ್ ಎಲ್ಲ ರೀತಿಯಾದಂಥ ಬಟ್ಟೆಗಳಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಬೆಸ್ಟ್ ಥಿಂಗ್ ಏನಂತಂದರೆ ಇವ್ರ ಹತ್ರ ನಮಗೆ ಯಾವ ರೇಂಜಲ್ಲಿ ಬೇಕು ಅಂತ ಫಸ್ಟ್ ಕೇಳ್ತಾರೆ. ಆ ರೇಂಜಲ್ಲಿ ನಮಗೆ ಬಟ್ಟೆಗಳನ್ನ ತೋರಿಸ್ತಾರೆ. ತುಂಬಾ ವೈಡ್ ಕಲೆಕ್ಷನ್ಸ್ ಇರುತ್ತೆ ಇವ್ರ ಹತ್ರ. ಜನ ಕೂಡ ಅಷ್ಟೇ, ತುಂಬಾ ರಶ್ ಇತ್ತು. ಹಬ್ಬದ ಸೀಸನ್ ಅಲ್ವಾ, ಸೊ ಹಾಗಾಗಿ ನೋಡಿ ಅಲ್ಲಿ ಬಾಕ್ಸ್ ಇದೆಯಲ್ಲ, ಆ ದೊಡ್ಡ ದೊಡ್ಡ ಬಾಕ್ಸ್ಗಳು, ಅದು 5000 ಮೇಲೆ ಪರ್ಚೇಸ್ ಮಾಡ್ತಾರಲ್ಲ ಅವರಿಗೆ ಆ ಥರದ್ದೊಂದು ಬಾಕ್ಸ್ ಕೊಡ್ತಾರೆ. ನನಗೆ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಾಗಿರ್ಬೋದು ಈಗ ನಾನು 5000 ಮೇಲೆ ಪರ್ಚೇಸ್ ಮಾಡಿದ್ದು ಅಂತ. ನಾನು ಸ್ಯಾರಿ ಆಮೇಲೆ ತೋರಿಸ್ತೀನಿ ನಿಮಗೆ ನಾನು ಏನು ತೊಗೊಂಡು ಬಂದೆ ಅಂತ. ಇವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಹಬ್ಬದ್ದು ಫ್ರೂಟ್ಸ್ ಎಲ್ಲ ಇತ್ತಲ್ಲ ದೇವ್ರಿಗಿಟ್ಟಿತ್ತು, ಅದನ್ನೆಲ್ಲ ಸ್ವಲ್ಪ ಫ್ರೂಟ್ ಸಲಾಡ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಾಳೆಹಣ್ಣು, ಆ್ಯಪಲ್, ಸ್ವಲ್ಪ ಆ್ಯಪಲ್ಗೆ ಸಿಪ್ಪೆಗೆಲ್ಲ ವ್ಯಾಕ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಅದಕ್ಕೆ ನನ್ನ ಹಸ್ಬೆಂಡು ಸಿಪ್ಪೆ ತೆಗೆದುಬಿಡು ಅಂತ ಹೇಳ್ತಾರೆ. ಸೊ ತೆಗೆದುಬಿಟ್ಟೆ ಯೂಸ್ ಮಾಡ್ಬೋದು, ಬಟ್ ನಾನು ಆ್ಯಕ್ಚುಲಿ ಸಿಪ್ಪೆ ತೆಗಿಯಲ್ಲ. ನೀಟ್ ಮಾಡಿ ನಾನು ಬಿಸಿ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೋತೀನಿ. ಬಟ್ ಸಲಾಡ್ಗಲ್ವಾ, ಅದಕ್ಕೆ ಸಿಪ್ಪೆ ತೆಗ್ದಿದ್ದೀನಿ. ಬಾಳೆಹಣ್ಣಿನ ಸಿಪ್ಪೆ ಯಾಕೆ ಕಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಬಾಳೆಹಣ್ಣಿನ ಸಿಪ್ಪೆ ಗಿಡಗಳಿಗೆ ತುಂಬಾ ಎಲ್ಲ ರೀತಿಯಾದಂಥ ನ್ಯೂಟ್ರಿಷಿಯಸ್ಸು ಈ ಬಾಳೆಹಣ್ಣಿನ ಸಿಪ್ಪೆನಲ್ಲಿರುತ್ತೆ. ಗಿಡಗಳಿಗೆ ಬೇಕಾಗುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂನು ಈ ಸಿಪ್ಪೆನಲ್ಲಿ ಇರುತ್ತೆ. ಸೊ ಅದಕ್ಕೆ ನಾನು ಈ ಸಿಪ್ಪೆನ ಒಂದು ಬಾಟಲ್ಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ 2 ದಿನ ಬಿಡಬೇಕು. ಆಮೇಲೆ ಅದನ್ನು 1 ಲೀಟರ್ ವಾಟರಲ್ಲಿ, ಈ ಅರ್ಧ ಲೀಟರ್ ಆಗಿರುತ್ತೆ, ಅರ್ಧ ಲೀಟರ್ ಅಲ್ವಾ ನಾವು ಬಾಟ್ಲ್ ತೊಗೊಂಡಿರೋದು, ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಆ ನೀರಿರುತ್ತಲ್ಲ, ಎಕ್ಸ್ಟ್ರಾಕ್ಟ್ ಆಗಿರುತ್ತಲ್ಲ ಬಾಳೆಹಣ್ಣಿನ ಸಿಪ್ಪೆದು ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸರ್ವ್ ಆಗಿರುತ್ತಲ್ಲ, ಆ ನೀರನ್ನು 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು, 1/2 ಲೀಟರ್ ಆಗಿರುತ್ತೆ ಇದು, 1 ಲೀಟರ್ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು. ಖಂಡಿತ ನೀವೊಂದು ಸರ್ತಿ ಟ್ರೈ ಮಾಡಿ ನೋಡಿ. ನೋಡಿ ಇಷ್ಟೇ, ಚೆನ್ನಾಗಿ ಶೇಕ್ ಮಾಡಿ ಇಟ್ಟರೆ ಅದು ತುಂಬಾ 2 ದಿನ ಆದಮೇಲೆ ಗಿಡಗಳಿಗೆ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ.
ಪೊಟ್ಯಾಷಿಯಮ್ ಇರುತ್ತೆ, ಗಿಡಗಳಿಗೆ ತುಂಬಾ ಅವಶ್ಯಕವಾದಂಥ ನ್ಯೂಟ್ರಿಯೆಂಟ್ಸ್ ಅದು. ಇಲ್ಲಿ ಅದನ್ನು ರೆಡಿ ಮಾಡಿ ಇಟ್ಕೊಂಡು ನಂತರ ನಾನಿಲ್ಲಿ ಫ್ರೂಟ್ ಸಲಾಡ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹೊರಗಡೆಯಿಂದ ಬರ್ತಾ 1-2 ಕಪ್ ಐಸ್ ಕ್ರೀಮ್ ತೊಗೊಂಬಂದಿದ್ದೆ. ಇವಾಗ ಬೇರೆ ಯಾವ ಫ್ಲೇವರ್ಸು ಸಿಗಲಿಲ್ಲ ನನಗೆ, ಸೊ ಅದಕ್ಕೆ ನಾರ್ಮಲ್ ವೆನಿಲ್ ಫ್ಲೇವರ್ ತೊಗೊಂಬಂದಿದ್ದೀನಿ. ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಆ್ಯಪಲ್ ಮತ್ತು ಮೂಸಂಬಿ ಹಣ್ಣು, ಇದಿಷ್ಟು ಹಣ್ಣನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ಪಷ್ಟು ಐಸ್ ಕ್ರೀಮನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಕಸ್ಟರ್ಡ್ ಪೌಡರ್ ಆಗಲಿ, ಶುಗರ್ ಆಗಲಿ, ಹನಿ ಆಗಲಿ ಏನೂ ಹಾಕ್ಕೊಂಡಿಲ್ಲ. ಐಸ್ ಕ್ರೀಮ್ ಜೊತೆಗೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು, ನನಗೂ ತುಂಬಾ ಇಷ್ಟ ಆಯಿತು. ನೋಡಿ, ಇದು ನಾನು ತೊಗೊಂಬಂದಿರೋಂಥ ಸ್ಯಾರಿ. ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ. ಇದು ನನ್ನ ಮೊದಲನೇ ಮೈಸೂರು ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ನಾನು ದುಡ್ಡು ಕೊಟ್ಟು ತೊಗೊಂಡಿರೋಂಥ ಸ್ಯಾರಿ. ಯಾಕೆ ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಮೈಸೂರು ಸಿಲ್ಕ್ ಸ್ಯಾರಿ ಇದು. ನನ್ನ ಹತ್ರ ಕಾಂಜೀಪುರಂ ಸ್ಯಾರೀಸು ತುಂಬಾ ಬೇರೆ ಬೇರೆ ಬೇಕಾದಷ್ಟು ರೇಷ್ಮೆ ಸೀರೆಗಳಿದೆ. ಆದರೆ ಮೈಸೂರು ಸಿಲ್ಕ್ ನಾನು ತೊಗೊಂಡಿರೋದು ಇದೇ ಫಸ್ಟ್ ಟೈಮ್. ಅಮ್ಮನ ಸ್ಯಾರಿ ಮತ್ತು ಚಿಕ್ಕಮ್ಮಂದು ಎಲ್ಲ ಉಟ್ಕೊಂಡಿದ್ದೀನಿ, ಬಟ್ ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋಂಥ ಮೊದಲನೇ ಮೈಸೂರು ಸಿಲ್ಕ್ ಇದು. ಸೊ ಒಂಥರ ತುಂಬಾ ನನಗೆ ಎಕ್ಸೈಟ್ಮೆಂಟ್ ಇದೆ, ಮತ್ತು ಹಾಗೆ ತುಂಬಾ ಇಷ್ಟವೂ ಆಯಿತು ನನಗೆ ಈ ಸ್ಯಾರಿ. ತುಂಬಾ ಖುಷಿಯಾಯಿತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.